SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಿನ್ನೆ ಕರೆಕ್ಟ್ 100 ಪೀಸ್ ತಂದೆ. 100 ಪೀಸಲ್ಲಿ ನೆನ್ನೆ 90 ಪೀಸ್ ಸೇಲ್ ಮಾಡಿದೆ. ಇವತ್ತು ಒಂದು 50 ಪೀಸ್ ತಂದಿದ್ದೀನಿ. ಬೆಳಗ್ಗೆಯಿಂದ ಕರೆಕ್ಟಾಗಿ ಒಂದು 50 ಪೀಸ್ ತಂದಿದ್ದೀನಿ, ಒಂದು 20 ಪೀಸ್ ಮಾಡಿದ್ದೀನಿ. ಇನ್ನು 20 ಪೀಸ್ ಆಯಿತು ಸರ್. ಚೆನ್ನಾಗಿ ಸೇಲ್ ಆಯಿತು, ಪರವಾಗಿಲ್ಲ. ನಿನ್ನೆ ಒಂದು 12,000-15,000 ಲಾಭ ಬಂತು ನಿನ್ನೆ ನನಗೆ. ಹೌದು ಸರ್, ನಾಳೆ ಲಾಭನ 15,000 ಬಂತು. ಒಳ್ಳೆ ಡೀಪ್ ಅಷ್ಟು ಸೂಪರ್ ಆಗಿ ಕಲೆಕ್ಷನ್ ಚೆನ್ನಾಗೈತೆ, ವ್ಯಾಪಾರ ತುಂಬ ಚೆನ್ನಾಗೈತೆ. ಪಿಕ್ಚರ್ ನೋಡಿ ಸೂಪರ್ ಆಗೈತೆ, ಬೊಂಬಾಡಾಗೈತೆ. ಪಿಕ್ಚರ್ ಚೆನ್ನಾಗೈತೆ, ಟಿ ಶರ್ಟ್ ಚೆನ್ನಾಗಿ ಸೇಲ್ ಆಯಿತು ಸರ್. ನಿನ್ನೆ ಒಂದು ಟಿ ಶರ್ಟ್ ಬಂದು ನಿನ್ನೆ ಬಂದು ಒಂದು 350 ಮಾಡಿದೆ ನಿನ್ನೆ 300 ಕೊಟ್ಟೆ. ಇವತ್ತು 300 ಕೊಡ್ತಾ ಇದ್ದೀನಿ. ಚೆನ್ನಾಗಿ ಓಡ್ತೈತೆ ಸರ್. ಟಿ ಶರ್ಟ್ಗಳು ಏನು ತೊಂದರೆ ಇಲ್ಲ, ನಮಗೆ ಲಾಸ್ ಇಲ್ಲ, ಒಳ್ಳೆ ಲಾಭ ಮಾಡ್ತಾ ಇದ್ದೀನಿ. ಎಲ್ಲ ಪಿಕ್ಚರ್ ಲಾಸ್ ಆಯಿತು, ಇವು ಡಿ ಬಾಸ್ ಮಾತ್ರ ಚೆನ್ನಾಗಿ ಓಡ್ತು. ಒಳ್ಳೆ ಎಲ್ಲ ಪಿಕ್ಚರ್ ಲಾಸ್ ಆಯಿತು. ಇದು ಪರವಾಗಿಲ್ಲ, ಇವ್ರದ್ದು ಡಿ ಬಾಸ್ ಚೆನ್ನಾಗಿ ಲಾಭ ಬಂತು, ಚೆನ್ನಾಗಿ ಓಡ್ತಾ ಇದ್ರು ನೋಡು. ಬಟ್ ತುಂಬ ಚೆನ್ನಾಗೈತೆ. ಎಲ್ಲ ಒಂದು 4-5 ಕಲರ್ ತಂದಿದ್ದೆ, ಎಲ್ಲ ಲಾಸ್ ಆಯಿತು. ಎಲ್ಲ ಫುಲ್ ಎಲ್ಲ ಖಾಲಿ ಆಗಿತ್ತು. ಇದು ಒಂದು ಮಾತ್ರ ಐತೆ. ಇವತ್ತಿದೆ ಇನ್ನೂ ಒಂದು 10-15 ಪೀಸ್ ಐತೆ. ಈ ಸರ್ ಮಾಡಿ ಹೊಂಟಾಯ್ತೀನಿ. ಹೌದು ಸರ್. ಹೌದು ಸರ್, ಎಲ್ಲ ದರ್ಶನ್ ಪಿಕ್ಚರ್ ಸಖತ್ತಾಗುತ್ತೆ. ಆಮೇಲೆ ಸುದೀಪ್ ಸರ್ದು ಆಗುತ್ತೆ, ಆಮೇಲೆ ಯಶ್ ಅವ್ರದ್ದು ಆಯ್ತದೆ. ಇವರು ಚೆನ್ನಾಗಿ ಓಡ್ತು. ಈಗ ದರ್ಶನ್ ಸರ್ ತುಂಬ ಚೆನ್ನಾಗಿ ಓಡ್ತು, ಚೆನ್ನಾಗಿದೆ ಸರ್. ಇನ್ನೂ ಕ್ರೇಜ್ ಇದೆ ಸರ್. ಎಲ್ಲ ಇನ್ನೂ ಕ್ರೇಜ್ ಇದೆ. ಪಾಪ ಏನೋ ಸುಮ್ಮನೆ ತಗೊಳ್ಳೋ ಹೆಂಗ್ ಮಾಡಿದ್ರು ಅವ್ರಿಗೆ. ಏನ್ ಮಾಡೋದು, ಒಳ್ಳೆ ಮನುಷ್ಯನೇ. ಏನ್ ಮಾಡೋದು, ಅಕಸ್ಮಾತ್ ಹಂಗ ಆಗಿರೋದಲ್ಲ, ಬೇಕಂತ ಒಂದು 2 ಮಾಡಿ ಸುಮ್ಮನೆ ಹಂಗೆ ಹಾಳು ಮಾಡಿದ್ರು. ನೋಡಿದ್ವಿ ಸರ್, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಸರ್, ಸೂಪರ್ ಆಗೈತೆ. ನನಗೂ ಅಪ್ಪ ಒಂದು ಎಲ್ಲಾನು ಚೆನ್ನಾಗಿದೆ ಸರ್ ಪಿಕ್ಚರ್ ಸರ್. ಯಾವುದು ಇದೆಯಲ್ಲ, ಬೊಂಬಾಡಾಗೈತೆ. ಬೊಂಬೆ ಡಬಲ್ ಮಾಡೋದು ಅವ್ರು ಚೆನ್ನಾಗಿದೆ. ಪಿಕ್ಚರ್ ಸೂಪರ್ ಆಗೈತೆ ಸರ್, ನನಗೆ ಇಷ್ಟ ಆಯ್ತು ಸರ್. ಯಾರು ಹೇಳೋದೇ ಇಲ್ಲ ಸರ್, ತುಂಬಾ ಮೋಸಗಾರ ನನ್ನ ಮಕ್ಕಳು ಹೇಳ್ತಾರೆ. ಪಿಕ್ಚರ್ ಸೂಪರ್ ಆಗೈತೆ, ಯಾರು ಚೆನ್ನಾಗಿಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ದರ್ಶನ್ ಸರ್, ಸರ್ ತುಂಬಾ ಚೆನ್ನಾಗಿ ಮಾಡೋದು. ಪಿಕ್ಚರ್ ಸೂಪರ್ ಆಗೈತೆ, ಬೊಂಬಾಟಾಗೈತೆ. ಎಲ್ಲ ನೋಡ್ಬೋದು, ಫ್ಯಾಮಿಲಿಯಿಂದ ಹಿಡಿದು ಹೆಣ್ಮಕ್ಳಿಂದ ಹಿಡಿದು ಪ್ರತಿಯೊಬ್ಬರು ನೋಡ್ಬೋದು. ದರ್ಶನ್ ಸರ್ ತುಂಬಾ ಚೆನ್ನಾಗಿ ಮಾಡೋ ಪಿಕ್ಚರ್, ಸೂಪರ್ ಆಗೈತೆ. ಎಲ್ಲರೂ ನೋಡ್ರಿ, ಫ್ಯಾಮಿಲಿ ಎಲ್ಲರೂ ಹೋಗಿ, ಎಲ್ಲ ಹೆಂಡತಿ ಮಕ್ಕಳು ಎಲ್ಲ ಫ್ಯಾಮಿಲಿ ಎಲ್ಲ ಹೋಗಿ ನೋಡ್ಬೋದು ಸರ್. ಯಾವ ಸಿನಿಮಾದಿಂದ ಸ್ಟಾರ್ಟ್ ಮಾಡಿದ್ದು ಸರ್ ದರ್ಶನ್ ಅವ್ರದ್ದು? ನಾನು ಈಗ ಮುಡುಗ ಇದ್ದ ಬದಲು ನಾ ಇದೇ ಫಸ್ಟ್ ಬಂದಿರೋದು. ನಾವು ಮುಡುಗ ಮಾಡ್ತಾ ಇದ್ದೆ ಬದಲು. ಈಗ ಅವ್ನು ನನ್ನ ಕಳ್ಸ ನಾನು ಬಂದೆ ಸರ್, ಇದೇ ಫಸ್ಟ್ ಬಂದಿರತ್ತ. ನಾನು ಫಸ್ಟ್ ಇದೆ ಸರ್. ಹೌದು, ಫಸ್ಟ್ ಬಂದಿರೋದು. ಪಿಕ್ಚರ್ ಬೇಗ ನೋಡಿದ್ದೀನಿ. ಟಿ ಶರ್ಟ್ ಫಸ್ಟ್ ಬಂದಿರೋದು ನಾನು. ನಮ್ಮ ಹುಡುಗರು ಮಾಡ್ತಾ ಇದ್ರು ಮೊದಲು. ಈಗ ಅವ್ರಿಗೂ ಎಕ್ಸಾಮ್ ಇದೆ ಸರ್, ಹೋಗಾಗಲ್ಲ ನೀವು ಹೋಗ್ಬೇಡಿ ಅಂದ್ರೆ ಅದಕ್ಕೆ ನಾನು ಬಂದಿದ್ದೀನಿ. ಹಾಂ ಸರ್, ನನ್ನ ಬಿಸ್ನೆಸ್ ಲಾಸ್ ಇದೆ ಸರ್. ಏನಿಲ್ಲ, ನಿನ್ನೆ ನೋಡ್ರಲ್ಲ ಪಾಪ ಎಷ್ಟು ಖರ್ಚು ಮಾಡೋ ಅಭಿಮಾನಿಗಳು, ಎಷ್ಟು ಬೆಳಗಿಂದ ಸಾಯಂಕಾಲವರೆಗೂ ಬಿರಿಯಾನಿ, ಸ್ವೀಟು, ಅದು ಇದು ಹಸ್ತಾಗ ತಿಂತಾ ಇದ್ದಾರೆ. ಎಲ್ಲ ತುಂಬಾ ಖರ್ಚು ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ರು ಸರ್ ಅಭಿಮಾನಿಗಳೆಲ್ಲ. ದರ್ಶನ್ ಸರ್ ದರ್ಶನ ಅಭಿಮಾನ ನನಗೆ ತುಂಬಾ ಇಷ್ಟ. ತುಂಬಾ ಒಳ್ಳೆ ಮನುಷ್ಯ, ಎಷ್ಟು ಜನಗಳಿಗೆ ಸಹಾಯ ಮಾಡೋ ಮನುಷ್ಯ, ಎಷ್ಟು ಇದೆ ಒಳ್ಳೆ ಮನುಷ್ಯ. ಏನು ಅಕಸ್ಮಾತ್ ಅದು ಆಗಿರೋದು, ಅದರಿಂದ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾರೆ ಪಾಪ ಅವ್ರಿಗೆ. ಅವೆಲ್ಲ ಏನ್ ಮಾಡೋದು, ಅಕಸ್ಮಾತ್ ಯಾರು ಸರ್ ಪ್ರಪಂಚದಲ್ಲಿ ಮಾಡ್ದಂಗಿರೋದು ಯಾವುದೂ ಇಲ್ಲ. ಅಕಸ್ಮಾತ್ ಏನು ಆಯ್ತು ಒಂದು ಅದೇ ಹಾಕೊಂಡು ತುಳಿತಾ ಇದ್ದಾರೆ ಪಾಪ, ಮಾಡಿ ತುಳಿತಾ ಇದ್ದಾರೆ. ಏನ್ ಮಾಡೋಕ್ಕಾಗುತ್ತೆ ಸರ್, ಸರ್ಕಾರ ಏನ್ ಮಾಡೋಕ್ಕಾಗ್ತದೆ? ಎಲ್ಲ ಮಾಡ್ದಂಗಿರೋದು ಯಾರು, ಎಲ್ಲ ಮಾಡಿರೋವ್ರೆ. ಅವೆಲ್ಲ ಸುಮ್ಮನೆ ಮುಚ್ಚಾಕಿ ಪಾಪ ಒಬ್ಬೊಂದು ಹೇಳೋದು ಪಾಪ ಹಂಗೆ ಮಾಡ್ತಾ ಇದಾರೆ. ಅವನಿಗೆ ಏನ್ ಮಾಡೋದು. ಇವತ್ತು ಮಾಡಿದೆ ಸರ್, ಇವತ್ತು ಒಂದು 5,000 ರೂಪಾಯಿ ಮಾಡಿದೆ. 5,000 ರೂಪಾಯಿ ಮಾಡಿದೆ ಸರ್ ಇವತ್ತು. 5,000 ಮಾಡಿದೆ ಇವತ್ತು ಬೆಳಗ್ಗೆನು. ಏನು ಲಾಸ್ ಏನಿಲ್ಲ ಸರ್ ನನಗೇನು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.